ನಮಸ್ತೆ, ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಏಜಿಂಗ್ ಫ್ಯಾಕ್ಟರ್ ಹೇಳೋದು, ವಯಸ್ಸಾಗುವಿಕೆ ಯಾತಕ್ಕೆ? ದೇಹಕ್ಕ, ಮನಸ್ಸಿಗ. ಸ್ಟೇಟ್ ಆಫ್ ಮೈಂಡ್. ವಯಸ್ಸಾಗುವಿಕೆ ಅಂದರೆ ಇಟ್ಸ್ ಎ ಸ್ಟೇಟ್ ಆಫ್ ಮೈಂಡ್, ಮನಸ್ಸಿನ ಸ್ಥಿತಿ. ಅಯ್ಯೋ, ನನಗೆ ವಯಸ್ಸಾಗಿದೆ, 60 ವರ್ಷ ದಾಟ್ತು, ಇನ್ನೇನು ನನ್ನ ಕೈಲಿ ಮಾಡಲಿಕ್ಕೆ ಬರಲ್ಲ, ಆಗಲ್ಲ. ವಯಸ್ಸಾಗುವಿಕೆ. ನಾನು ಭಾರತೀಯ ಜೀವವಿಮಾ ನಿಗಮನ ಸೇರಿದ 1971 ಇಸ್ವಿ. ರಿಟೈರ್ ಆಗಿದ್ದು ಫೆಬ್ರವರಿ 2009. ಆಲ್ಮೋಸ್ಟ್ 38 ವರ್ಷ ನಾನು LICಯಲ್ಲೇ ಡಿವಿಷನಲ್ ಮ್ಯಾನೇಜರ್ ಕೇಡರ್ನಲ್ಲಿ ರಿಟೈರ್ ಆದೆ. ಸರ್ವಿಸ್ ಮಾಡಿ ರಿಟೈರ್ ಆಗಿದೆ. ಅದಕ್ಕಿಂತ ಮೊದಲು ಇನ್ನು ಭಾಳ ಮಂದಿಗೆ ಇದು ಒಂದು ಕ್ವಶನ್, ವಾಟ್ ಈಸ್ ಆಫ್ಟರ್ ರಿಟೈರ್ಮೆಂಟ್? ದೊಡ್ಡ ಪ್ರಶ್ನೆ, ನಿವೃತ್ತಿಯ ನಂತರ ಏನು ಅಂತ. ನಾನು ಸಾಕಷ್ಟು ಮೊದಲೇ 1990ನೇ ಇಸ್ವಿಯಲ್ಲಿ ನಾನು ಸ್ವತಃ ಯೋಗ ಪ್ರಾಕ್ಟೀಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿ 95ನೇ ಇಸ್ವಿಯಿಂದ ಸಾರ್ವಜನಿಕರಿಗೆ ಯೋಗದ ತರಬೇತಿ ಕೊಡಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಅದೇ ಅಷ್ಟೇ ಅಲ್ಲ, ಸರ್ವೀಸ್ನಲ್ಲಿ ಇದ್ದಾಗೂ ಸಹಿತ ನಮ್ಮ ಬೇರೆ ಬೇರೆ ಸಾಮಾಜಿಕ ಸಂಘಟನೆಗಳೆಲ್ಲ ಬೆಳೆಸುವ ಸಲುವಾಗಿ 8th, 9th, 10th ವಿದ್ಯಾರ್ಥಿಗಳಿಗೆ ಉಚಿತವಾದಂಥ ಕೋಚಿಂಗ್ ಕೊಡ್ತಾ ಇದ್ದೆ. ಅದರಲ್ಲಿ ಕೋಚಿಂಗ್ ತೊಗೊಂಡವ್ರು ಸಾಕಷ್ಟು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇದ್ದಾರೆ ಇವತ್ತು. ಅದೇ ಥರ ಭಾರತೀಯ ಮಜ್ದೂರ್ ಸಂಘ LICಯಲ್ಲೇ ಅದನ್ನು ಬೆಳೆಸೋ ಸಲುವಾಗಿ ರಿಕ್ರೂಟ್ಮೆಂಟ್ ಸಲುವಾಗಿ ಟ್ರೈನಿಂಗ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಆವಾಗ ನಾನು ತಯಾರು ಮಾಡಿದ ನೋಟ್ಸ್ಗಳು ಇಂಗ್ಲೀಷ್ ಮತ್ತು ಮ್ಯಾಥಮೆಟಿಕ್ಸ್ ಬೀದರಿಂದ ಮೈಸೂರುವರೆಗೆ ನಮ್ಮೆಲ್ಲ ಕೋಚಿಂಗ್ ಸಲುವಾಗಿ ಉಪಯೋಗ ಆಗ್ತಾಯಿತ್ತು. ನಮ್ಮ ತರಬೇತಿಯಿಂದ ಆಲ್ಮೋಸ್ಟ್ ಮೋರ್ ದ್ಯಾನ್ 50% ನಮ್ಮ ಭಾರತೀಯ ಜೀವವಿಮಾ ನಿಗಮಕ್ಕೆ ಒಳಗಡೆ ಪ್ರವೇಶ ಪಟ್ಟರು. ಅವರು ಇವತ್ತಿಲ್ಲ, ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಕೆಲವೊಂದು ನಿವೃತ್ತಿ ಆಗಿದ್ದಾರೆ. ಅದಷ್ಟೇ ಅಲ್ಲ, ಈಗ 95ನೇ ಇಸ್ವಿಯಿಂದ ನಾನು ಯೋಗ ಕ್ಷೇತ್ರವನ್ನು ಏನು ಪ್ರವೇಶ ಮಾಡಿದೆ, ಆ ಯೋಗ ಕ್ಷೇತ್ರದಲ್ಲಿ ತರಬೇತಿ ಕೊಡ್ತಾ 95ನೇ ಇಸ್ವಿಯಿಂದ 2020ರವರೆಗೆ ಎಲ್ಲ ಉಚಿತ ಯೋಗ ವರ್ಗಗಳೇ. ಏನೋ ಒಂದು ಪೈಸಾ ನಾವು ಚಾರ್ಜ್ ಮಾಡ್ತಿದ್ದಿಲ್ಲ. ಮತ್ತು 8th, 9th, 10th ಕೋಚಿಂಗ್ ಕೊಡಬೇಕಾದ್ರೆ ನಮ್ಮಿಲ್ಲೊಬ್ಬರು ಹಿರಿಯದು ಡಾಕ್ಟರ್ ಜಾಲಿಹಾಳ್ ಅಂತ. ಅವ್ರು ಹೇಳೋರು, ಕುಪ್ಪಸ್ತ್ ಅಂದರೆ ಒಬ್ಬ ಕಟ್ಟ ಬ್ರಾಹ್ಮಣ ಇದ್ದ ಹಾಗೆ ಅಂತ. ಅವು ಹಿಡಿದ ಕೆಲಸ ಬಿಡೋಂಗಿಲ್ಲ, ಅವರು ಅದನ್ನು ಯಶಸ್ವಿಯಾಗಿ ಮಾಡ್ತಾರೆ ಅಂತ. ಯಾವ ಯೋಗದ ಕ್ಷೇತ್ರದಲ್ಲಿ ನಾನು ಎಂಟ್ರಾದೆ, ಸಾಕಷ್ಟು ಜನ, ಎಸ್ಪೆಷಲಿ ನಮ್ದು ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ ಶಿವರಾಮ್ ಹೆಗಡೆ ಅವರು ನಮ್ಮ ಕ್ಲಾಸಿಗೆ ಬಂದವರೇ. ಅಲ್ಲಿ ಕೊಟ್ಲೇಶ್ ಮಂಗಲ ಭವನದಲ್ಲಿ ಬರ್ತಿದ್ರು. ಅವರು ಬೇರೆಯವ್ರಿಗೆ ಈಗಲೂ ಸಹಿತ ಬೇರೆಯವ್ರಿಗೆ ನನ್ನ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಹೇಳೋರು, ಅವರು ಕುಪ್ಪಸ್ತ್ ಅವರು ಈಸ್ ಅ ಪಯನಿಯರ್ ಆಫ್ ಯೋಗ ಇನ್ ಬಾಗಲಕೋಟೆ ಅಂತ, ಮೂಲ ವ್ಯಕ್ತಿ ಅಂತ. ಕೆಲಸ ನಿರ್ಭಯಾನಂದ ಸ್ವಾಮಿಗಳು ಬಂದಾಗ ನಮ್ಮ ಹಿರಿಯರು ಕೆಲವೊಂದು ನನಗೆ ಪರಿಚಯ ಮಾಡ್ತಾಯಿದ್ರು, ಈಗ ಕುಪ್ಪಸ್ತ್ ಅವರು ಯೋಗ. ಅವ್ರು ನಗಲಿಕ್ಕೆ ಹತ್ಬಿಟ್ರು ನಿರ್ಭಯಾನಂದ ಸ್ವಾಮಿಗಳು. ನನಗೆ ಭಾಳ ದಿವಸದಿಂದ ಕುಪ್ಪಸ್ತ್ ಅವ್ರ ಪರಿಚಯ ಇದೆ. ಈಸ್ ಬಾಬಾ ರಾಮದೇವ್ ಆಫ್ ಬಾಗಲಕೋಟೆ ಅಂತ ಹೇಳೋ. ಅಷ್ಟರ ಮಟ್ಟಿಗೆ ಅಲ್ಲಿ ಯೋಗದ ಬಗ್ಗೆ ಅಷ್ಟರ ಮಟ್ಟಿಗೆ ರಿಕಗ್ನಿಷನ್. ಅಂದರೆ ನಿವೃತ್ತಿಯ ನಂತರ ಸಹಿತ ವಿ ಕ್ಯಾನ್ ಬಿ ಆ್ಯಕ್ಟಿವ್, ಕ್ರಿಯಾಶೀಲ ಆಗಿರ್ಬೋದು. ಏನೋ ಮಾಡದೇ ಇದ್ದರೆ ಟೆನ್ಷನ್ ಕ್ರಿಯೇಟ್ ಆಗುತ್ತೆ, ತಲೆಗೆ ಭಾರ ಆಗುತ್ತೆ, ಬಿಸಿ ಆಗುತ್ತೆ. ಅದಕ್ಕೆ ಧ್ಯಾನ, ನಾವೇನು ಯೋಗದಲ್ಲಿ ಹೇಳ್ತೀವಿ, ಯಾರಾದ್ರೂ ಏನು ಸುಮ್ಮನೆ ಕಣ್ಣು ಕೂತು ಧ್ಯಾನ ಮಾಡೋದು, ದೇವರ ಧ್ಯಾನ ಮಾಡೋದು, ಉಸಿರಾಟ ಕ್ರಿಯೆ ಅಲ್ಲ, ಅಷ್ಟೇ ಅಲ್ಲ. ಅದು ಧ್ಯಾನ ಅಂದರೆ ಡೈವರ್ಟಿಂಗ್ ದ ಅಟೆನ್ಷನ್. ನಮ್ಮ ಲಕ್ಷ್ಯವನ್ನು ಬೇರೆ ಕಡೆ ತಿರುಗಿಸೋದು. ನಾನು PUC ಪಾಸ್ ಆದಾಗ ಆವಾಗ ನನಗೆ ಕೆಲವೊಂದು ಗೆಳೆಯರು ಇದಕ್ಕೆ ಹೋದ್ರಪ್ಪ, ಮೆಡಿಕಲಿಗೆ ಹೋಗ್ಲಿಕ್ಕೆ ತಯಾರಾಗಿದ್ದರು, ಹೋದರು. ನನಗೇನೋ ಮನಸ್ಸಿನಾಗಿತ್ತು ಖರೆ. ಆದರೆ ನಮ್ಮಪ್ಪ ಒಬ್ಬ ಶಾಲಾ ಮಾಸ್ತರ್, ಬಡ ಮಾಸ್ತರ್, ಹೆಂಗೆ ಕಳಿಸ್ಲಿಕ್ಕೆ ಸಾಧ್ಯ ಇತ್ತು? ಇಲ್ಲ. ಅದಕ್ಕೆ ನಾವು ಹೋಗಲಿಲ್ಲ. ಸ್ವಲ್ಪ BSc ಆದ್ವಿ, LIC ಸೇರಿದ್ವಿ. ಆದರೆ ನನ್ನೊಳಗಿರ್ತಕ್ಕಂಥ ಇನ್ಬಿಲ್ಟ್ ಕ್ವಾಲಿಟೀಸ್, ಆರೋಗ್ಯದ ಬಗ್ಗೆ ಕಾಳಜಿ, ಅದು ಇವತ್ತು ನನಗೆ ಯೋಗದ ಮುಖಾಂತರ ಒಬ್ಬ ಯೋಗ ಥೆರಪಿಸ್ಟ್ ಆಗಿ ಜನರ ಆರೋಗ್ಯವನ್ನು ಸುಧಾರಣೆ ಮಾಡಲಿಕ್ಕೆ ಕಲಿಸ್ತಾ ಇದೆ. ದಟ್ ಇಸ್ ದ ಇನ್ಬಿಲ್ಟ್ ಕ್ವಾಲಿಟೀಸ್. ಇವತ್ತು LIC ಒಳಗೆ ಎಷ್ಟು ನಮಗೆ ಒಂದು ಸಂತೋಷ ಇರ್ತಿತ್ತು, ಅದಕ್ಕಿಂತ ಹೆಚ್ಚಿನ ಸಂತೋಷ ಇವತ್ತು ಆಫ್ಟರ್ ರಿಟೈರ್ಮೆಂಟ್ ಯೋಗದ ಮುಖಾಂತರ ನಮ್ಗೆ ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಅದರದ್ದು ಹೆಚ್ಚು ಉಪಯೋಗ ಆಗಿದೆ.
ಇವತ್ತು ಅದಕ್ಕಿಂತ ಹೆಚ್ಚು ಸಂತೋಷದ ಸ್ಥಿತಿಯಲ್ಲಿ ನಾವಿದ್ದೀವಿ. ನಮ್ಗೆ ಅಷ್ಟೇ ಅಲ್ಲ, ಬೇರೆಯವರಲ್ಲೂ ಬೇರೆ ಮನೆಗಳಲ್ಲಿಯೂ ಸಂತೋಷವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ನಮ್ಮ ಯಾರು ಶಿಷ್ಯರಿದ್ದಾರೆ ಅವರನ್ನೂ ಸಹಿತ ಬೆಳೆಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಇಟ್ ಈಸ್ ಪಾಸಿಬಲ್. ಅಂದರೆ ನಿವೃತ್ತಿಯ ನಂತರನೂ ನಮಗೆ ಏನೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಧನ್ಯವಾದಗಳು.